ಕೇರಳದಲ್ಲಿ ಉಪಚುನಾವಣಾ ಫಲಿತಾಂಶವೊಂದು ಆಡಳಿತ ಪಕ್ಷ ಹಾಗೂ ವಿಪಕ್ಷಗಳ ನಡುವೆ ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣವಾಗುವ ಬದಲು ಬೇರೆಯೇ ರೂಪ ಪಡೆದುಕೊಂಡಿರುವುದು ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಈ ವಿಚಿತ್ರ ಚರ್ಚೆ ಈಗ ದಾಳಿ ಮಾಡುವ, ಕಡಿಯುವ ಬೆದರಿಕೆಯವರೆಗೂ ಬಂದು ತಲುಪಿರುವುದು ವಿಪರ್ಯಾಸವಾಗಿದೆ. ಅಭಿವ್ಯಕ್ತಿ ಸ್ವಾತಂತ್ರ್ಯದ ವಿಷಯದಲ್ಲಿ ಬಿಜೆಪಿಯನ್ನ ಟೀಕಿಸ್ತಾನೇ ಬಂದಿರುವ ಸಿಪಿಎಂ ಹಾಗೂ ಎಡರಂಗ ತಾನು ಆಡಳಿತ ನಡೆಸುವ ರಾಜ್ಯದಲ್ಲಿ ಮಾಡ್ತಿರೋದೇನು ಅನ್ನೋ ಗಂಭೀರ ಪ್ರಶ್ನೆಗೂ ಇದು ಕಾರಣ ಆಗಿದೆ. ಕೇರಳದಲ್ಲಿ ಆಡಳಿತಾರೂಢ ಸಿಪಿಎಂ ಪಕ್ಷ ಒಂದು ಕಡೆ ಮಾಧ್ಯಮ ಸ್ವಾತಂತ್ರ್ಯವನ್ನು ರಕ್ಷಿಸುವ ಮಾತನಾಡ್ತಾನೆ, ಮಾಧ್ಯಮ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವ ತನ್ನ ಪ್ರಯತ್ನಗಳನ್ನು ಅತ್ಯಂತ ಆಕ್ರಮಣಕಾರಿ ಶೈಲಿಯಲ್ಲಿ ಮುಂದುವರೆಸಿದೆ. ಇತ್ತೀಚೆಗೆ ಮೀಡಿಯಾ ಒನ್ ಮಲಯಾಳಂ ನ್ಯೂಸ್ ಚಾನೆಲ್ನ ಕಾರ್ಯನಿರ್ವಾಹಕ ಸಂಪಾದಕ ಸಿ ದಾವೂದ್ ಅವರ ಕೈ ಕತ್ತರಿಸುವ ಬೆದರಿಕೆ ಹಾಕುವ ಮೂಲಕ ಸಿಪಿಎಂ ಕಾರ್ಯಕರ್ತರು ಆ ರಾಜ್ಯದಲ್ಲಿ ಆತಂಕ ಮೂಡಿಸಿದ್ದಾರೆ. ವಂಡೂರಿನಲ್ಲಿ ಸಿಪಿಎಂ ಕಾರ್ಯಕರ್ತರು ಆಯೋಜಿಸಿದ್ದ ಪ್ರತಿಭಟನಾ ಮೆರವಣಿಗೆಯಲ್ಲಿ ಪಕ್ಷದ ವಿರುದ್ಧ ಸುಳ್ಳು ಸುದ್ದಿಗಳನ್ನು ಹರಡಿದ್ರೆ ಅವರ ಕೈಗಳನ್ನು ಕತ್ತರಿಸಲಾಗುತ್ತೆ ಅಂತ ಘೋಷಣೆಗಳನ್ನು ಕೂಗಿದ್ದಾರೆ. ಈ ಘಟನೆಯನ್ನ ಕೇರಳ ಕಾರ್ಯನಿರತ ಪತ್ರಕರ್ತರ ಒಕ್ಕೂಟ ತೀವ್ರವಾಗಿ ಖಂಡಿಸಿದೆ. ಮಾಧ್ಯಮ ಸ್ವಾತಂತ್ರ್ಯ ಮತ್ತು ನಾಗರಿಕ ಹಕ್ಕುಗಳ ಬಗ್ಗೆ ಸಾರ್ವಜನಿಕವಾಗಿ ಮಾತನಾಡ್ತಾನೆ, ಮತ್ತೊಂದು ಕಡೆ ಬೆದರಿಕೆ ಹಾಕುವುದು ಖಂಡನೀಯ ಅಂತ ಪತ್ರಕರ್ತರ ಒಕ್ಕೂಟ ಹೇಳಿದೆ. ಮಾಧ್ಯಮದ ನಿಲುವುಗಳಿಗೆ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಲು ಮತ್ತು ಸತ್ಯವನ್ನ ಬಯಲಿಗೆಳೆಯೋಕೆ ಅನೇಕ ಮಾರ್ಗಗಳಿದ್ದರೂ ಸಿಪಿಎಂನಂತಹ ಪಕ್ಷವೊಂದು ಪತ್ರಕರ್ತರನ್ನ ದೈಹಿಕವಾಗಿ ಬೆದರಿಸುವುದು ಸರಿಯಲ್ಲ ಅಂತ ಒಕ್ಕೂಟ ಹೇಳಿದೆ. ಮೀಡಿಯಾ ಒನ್ ವಿರುದ್ಧ ಹಿಂಸಾತ್ಮಕ ಪ್ರತಿಭಟನೆಗಳಿಗೆ ಕರೆ ನೀಡುವುದು ಮೀಡಿಯಾ ಒನ್ ಉದ್ಯೋಗಿಗಳಿಗೂ ಕಳವಳಕಾರಿಯಾಗಿದೆ ಅಂತ ಪತ್ರಕರ್ತರ ಒಕ್ಕೂಟ ಹೇಳಿದೆ. ಕೆಯುಡಬ್ಲ್ಯೂಜೆ ರಾಜ್ಯಾಧ್ಯಕ್ಷ ಕೆಪಿ ರೆಜಿ ಮತ್ತು ಪ್ರಧಾನ ಕಾರ್ಯದರ್ಶಿ ಸುರೇಶ್ ಎಡಪ್ಪಾಲ್ ಅವರು ಸಿಪಿಎಂ ನಾಯಕತ್ವ ತನ್ನ ಕಾರ್ಯಕರ್ತರನ್ನ ನಿಯಂತ್ರಿಸಲು ಮತ್ತು ಸರಿಪಡಿಸಲು ಒತ್ತಾಯಿಸಿದ್ದು, ಬೆದರಿಕೆ ಹಾಕಿದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೆ ಮನವಿ ಮಾಡಿದ್ದಾರೆ. ಪತ್ರಕರ್ತರ ಒಕ್ಕೂಟದ ಮೀಡಿಯಾ ಒನ್ ಘಟಕವು ದಾವೂದ್ ಅವರಿಗೆ ನೀಡಿದ ಬೆದರಿಕೆಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದು, ಇದು ಮಾಧ್ಯಮ ಸ್ವಾತಂತ್ರ್ಯದ ವಿರುದ್ಧದ ನಡೆಯಾಗಿದೆ ಅಂತ ಹೇಳಿದೆ. ಆಡಳಿತಾರೂಢ ಸಿಪಿಎಂ ರಾಜ್ಯ ಕಾರ್ಯದರ್ಶಿ ಎಂವಿ ಗೋವಿಂದನ್ ತಮ್ಮ ಪಕ್ಷದ ಕಾರ್ಯಕರ್ತರು ಕೈ ಕಡಿಯುವ ಬೆದರಿಕೆ ಹಾಕಿದ್ದನ್ನು ನಿರಾಕರಿಸಿದ್ದಾರೆ. ನಮ್ಮ ಪಕ್ಷದವರು ಆ ರೀತಿಯ ಬೆದರಿಕೆ ಹಾಕೋದಿಲ್ಲ, ಹಾಗೆ ಬೆದರಿಕೆಯ ಘೋಷಣೆ ಕೂಗೋದು ಸರಿಯಲ್ಲ. ಸಿಪಿಎಂ ಮಾಜಿ ಶಾಸಕರ ಮೇಲೆ ಸುಳ್ಳಾರೋಪ ಮಾಡಿರುವ ದಾವೂದ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ತೇವೆ ಅಂತಾನೂ ಹೇಳಿದ್ದಾರೆ. ವಿಪಕ್ಷ ನಾಯಕ ವಿಡಿ ಸತೀಶನ್ ಸಹಿತ ಕಾಂಗ್ರೆಸ್ ಹಾಗೂ ಮುಸ್ಲಿಂ ಲೀಗ್ನ ಹಲವಾರು ನಾಯಕರು ದಾವೂದ್ ವಿರುದ್ಧದ ಸಿಪಿಎಂ ಕಾರ್ಯಕರ್ತರಿಂದ ದಾಳಿ ಬೆದರಿಕೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ഈ സിപിഎം എങ്ങോട്ടാണ് പോകുന്നത്? ഒരു മുതിർന്ന മാധ്യമ പ്രവർത്തകൻ, മീഡിയ വണ്ണിന്റെ മാനേജിംഗ് എഡിറ്റർ ശ്രീ ദാവൂദിന്റെ കൈ വെട്ടിക്കളയും സിപിഎമ്മിനോട് കളിച്ചാൽ എന്ന് പറഞ്ഞ് പ്രകടനം നടത്തുകയാണ്. മുഖ്യമന്ത്രി പിണറായി വിജയനും കേരളത്തിലെ പോലീസിനും ധൈര്യമുണ്ടോ അവരെ അറസ്റ്റ് ചെയ്ത് ജയിലിലടയ്ക്കാൻ? ഇവിടെ സംഘപരിവാറിന്റെ അതേ തോണിയിലാണ് ഇവർ യാത്ര ചെയ്യുന്നത്. ಜುಲೈ 8ರಂದು ತಮ್ಮ ಹಾಗೂ ಚಾನೆಲ್ ವಿರುದ್ಧದ ಆರೋಪಗಳ ಬಗ್ಗೆ ದಾವೂದ್ ಮಾತನಾಡಿದ ಕಾರ್ಯಕ್ರಮದಲ್ಲಿ ಸಿಪಿಎಂ ಮಾಜಿ ಶಾಸಕ ಎನ್ ಕಣ್ಣನ್ ಅವರ ವಿಧಾನಸಭೆಯ ಭಾಷಣವನ್ನು ಉಲ್ಲೇಖಿಸಿ ಟೀಕಿಸಿದ್ರು. ಅದರಿಂದ ಸಿಪಿಎಂ ನಾಯಕರು ಹಾಗೂ ಕಾರ್ಯಕರ್ತರು ಕೆರಳಿದ್ದಾರೆ. 1996ರಿಂದ 2000ನೇ ಇಸ್ವಿವರೆಗೆ ವಂಡೂರಿನ ಶಾಸಕರಾಗಿದ್ದ ಎನ್ ಕಣ್ಣನ್ 1999ರ ಮಾರ್ಚ್ 23ರಂದು ವಿಧಾನಸಭೆಯಲ್ಲಿ ಮಲಪ್ಪುರಂ ಜಿಲ್ಲೆಯ ತಾಲಿಬಾನೀಕರಣದ ಬಗ್ಗೆ ಮಾಡಿದ ಹೇಳಿಕೆಯನ್ನ ದಾವೂದ್ ತಮ್ಮ ವಿಶ್ಲೇಷಣೆಯಲ್ಲಿ ಉಲ್ಲೇಖ ಮಾಡಿದ್ರು. ಸಿಪಿಎಂ ಸ್ಥಳೀಯ ನಾಯಕರೊಬ್ಬರು ಮೀಡಿಯಾ ಒನ್ ಚಾನೆಲ್ ಕೋಮುವಾದಿ ಅಂತ ಮಾಡಿದ್ದ ಆರೋಪಗಳಿಗೆ ಪ್ರತ್ಯುತ್ತರವಾಗಿ ದಾವೂದ್ ಈ ವಿಷಯವನ್ನ ಪ್ರಸ್ತಾಪಿಸಿದ್ರು. ಆದರೆ ಈ ಭಾಷಣ ಆಮೇಲೆ ಪಿಎಫ್ಐ ಆದ ಈ ಹಿಂದಿನ ಎನ್ಡಿಎಫ್ ಅಂದ್ರೆ ನ್ಯಾಷನಲ್ ಡೆವಲಪ್ಮೆಂಟ್ ಫ್ರಂಟ್ ವಿರುದ್ಧವಾಗಿತ್ತು, ಮುಸ್ಲಿಮರ ವಿರುದ್ಧವಲ್ಲ ಅಂತ ಸಿಪಿಎಂ ಸಮರ್ಥಿಸಿಕೊಂಡಿದೆ. ದಾವೂದ್ ತಮ್ಮ ಸಂಪಾದಕೀಯ ವಿಡಿಯೋದಲ್ಲಿ ಸಿಪಿಎಂನ ಇಸ್ಲಾಮೋಫೋಬಿಯಾವನ್ನ ಟೀಕಿಸಿದ್ರು. ಕೇರಳದ ಆಡಳಿತ ಪಕ್ಷ, ಅದರ ಬಗ್ಗೆ ವಿಮರ್ಶಾತ್ಮಕ ನಿಲುವು ತೋರಿಸುವ ಮೀಡಿಯಾ ಒನ್ ಟಿವಿ ಸೇರಿದಂತೆ ಮುಸ್ಲಿಂ ಸಂಘಟನೆಗಳು ಮತ್ತು ಅವರ ಸಂಸ್ಥೆಗಳ ವಿರುದ್ಧ ದ್ವೇಷ ಹರಡುತ್ತಿದೆ ಅಂತ ಆರೋಪಿಸಿದ್ರು. ಈ ಘಟನೆ ಮೂಲಕ ಜಮಾತೆ ಇಸ್ಲಾಮಿ ಮತ್ತು ಮೀಡಿಯಾ ಒನ್ ವಿರುದ್ಧ ಇತ್ತೀಚೆಗೆ ಸಿಪಿಎಂ ಪಕ್ಷದ ನಿರಂತರ ದಾಳಿ ತಾರಕಕ್ಕೇರಿದೆ. ವಿಚಿತ್ರ ಅಂದ್ರೆ ಇದೇ ಜಮಾತೆ ಇಸ್ಲಾಮಿ ಹಿಂದ್ ಜೊತೆ ಸಿಪಿಎಂ ಉತ್ತಮ ಬಾಂಧವ್ಯ ಹೊಂದಿದ್ದು, ಜಮಾತ್ ಚುನಾವಣೆಗಳಲ್ಲಿ ಸಿಪಿಎಂ ಅನ್ನ ಬೆಂಬಲಿಸುತ್ತಿತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಸಿಪಿಎಂ ಹಾಗೂ ಜಮಾತ್ ನಡುವಿನ ಸಂಬಂಧ ಬಿಗಡಾಯಿಸಿದೆ. ಜಮಾತೆ ಇಸ್ಲಾಮಿ ಹಿಂದ್ ಈಗ ಕಾಂಗ್ರೆಸ್ ಹಾಗೂ ಮುಸ್ಲಿಂ ಲೀಗ್ಗಳ ಯುಡಿಎಫ್ ಅನ್ನ ಬೆಂಬಲಿಸುತ್ತಿದೆ. ಹಾಗಾಗಿ ಈಗ ಸಿಪಿಎಂಗೆ ಜಮಾತೆ ಇಸ್ಲಾಮಿ ಹಿಂದ್ ದಿಢೀರನೆ ಉಗ್ರ ಇಸ್ಲಾಮಿಕ್ ಸಂಘಟನೆಯಾಗಿ ಕಾಣೋಕೆ ಪ್ರಾರಂಭಿಸಿದೆ. ಇತ್ತೀಚೆಗೆ ನಡೆದ ನಿಲಂಬೂರು ಉಪಚುನಾವಣೆಯಲ್ಲೂ ಜಮಾತೆ ಇಸ್ಲಾಮಿ ಹಿಂದ್ ಮತ್ತೆ ಯುಡಿಎಫ್ ಅನ್ನೇ ಬೆಂಬಲಿಸಿತ್ತು. ಅಲ್ಲಿ ಸಿಪಿಎಂಗೆ ಸೋಲಾಯಿತು. ಆ ಉಪಚುನಾವಣೆಯ ಪ್ರಚಾರದ ಸಂದರ್ಭದಲ್ಲೇ ಸಿಪಿಎಂ ಜಮಾತ್ ವಿರುದ್ಧ ದಾಳಿ ಶುರು ಮಾಡಿತ್ತು. ಅಲ್ಲಿ ಸೋಲಾದ ಬಳಿಕ ಈ ದಾಳಿ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಜಮಾತ್ ಜೊತೆಗೆ ಅದರ ಸಂಸ್ಥೆಯೇ ನಡೆಸುವ ಮೀಡಿಯಾ ಒನ್ ಚಾನೆಲ್ ಕೂಡ ಸಿಪಿಎಂ ಕೆಂಗಣ್ಣಿಗೆ ಗುರಿಯಾಗಿದೆ.
ಅಷ್ಟಕ್ಕೂ ಕೇರಳದ ಸುನ್ನಿ ಸಂಘಟನೆಗಳಂತೆ ನಿಲಂಬೂರು ಕ್ಷೇತ್ರದಲ್ಲಾಗಲಿ ಇಡೀ ಕೇರಳದಲ್ಲಾಗಲಿ ಚುನಾವಣಾ ಫಲಿತಾಂಶವನ್ನು ನಿರ್ಧರಿಸುವಷ್ಟು ದೊಡ್ಡ ಸಂಖ್ಯೆಯ ಸದಸ್ಯರು ಜಮಾತೆ ಇಸ್ಲಾಮಿ ಹಿಂದ್ನಲ್ಲಿಲ್ಲ. ಆದರೆ ಜನಮನ್ನಣೆ ಪಡೆದಿರುವ ಮೀಡಿಯಾ ಒನ್ ಚಾನೆಲ್ ಹಾಗೂ ಸುಮಾರು 4 ದಶಕಗಳಿಂದ ನಡೀತಿರುವ ಮಾಧ್ಯಮಂ ದಿನಪತ್ರಿಕೆ ಆ ಸಂಘಟನೆ ಕೈಲಿರೋದ್ರಿಂದ ಅದಕ್ಕೆ ರಾಜಕೀಯ ಪ್ರಭಾವ ಇದೆ. ವಿಶೇಷವಾಗಿ ಮೀಡಿಯಾ ಒನ್ ಚಾನೆಲ್ನಲ್ಲಿ ಪ್ರತಿ ರಾತ್ರಿ ನಡೆಯುವ ಔಟ್ ಆಫ್ ಫೋಕಸ್ ಎಂಬ ಸಂಪಾದಕೀಯ ನಿಲುವು ಚರ್ಚಿಸುವ ಕಾರ್ಯಕ್ರಮ ಸಿಪಿಎಂನ ಸಿಟ್ಟಿಗೆ ಮೂಲವಾಗಿದೆ. ಈ ಕಾರ್ಯಕ್ರಮದ ಮೂಲಕ ಮೀಡಿಯಾ ಒನ್ ಕೇರಳದಲ್ಲಿ ಇಸ್ಲಾಮಿಸ್ಟ್ ಚಿಂತನೆಗಳನ್ನು ಹರಡುತ್ತಿದೆ. ಅದರಲ್ಲಿ ದಾವೂದ್ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಂತ ಸಿಪಿಎಂನ ಕಾರ್ಯಕರ್ತರು, ಸ್ಥಳೀಯ ನಾಯಕರು ತೀವ್ರ ಟೀಕಾ ಪ್ರಹಾರ ನಡೆಸುತ್ತಿದ್ದಾರೆ. ದಾವೂದ್ ಅವರು ಬರಹಗಾರರಾಗಿದ್ದು ಔಟ್ ಆಫ್ ಫೋಕಸ್ ಟಿವಿ ಕಾರ್ಯಕ್ರಮ ಮತ್ತು ಸಾಮಾಜಿಕ, ರಾಜಕೀಯ ಹಾಗೂ ಧಾರ್ಮಿಕ ವಿಷಯಗಳ ಕುರಿತು ಅವರ ತೀಕ್ಷ್ಣವಾದ ವಿಶ್ಲೇಷಣೆಗಳಿಗೆ ಹೆಸರುವಾಸಿಯಾಗಿದ್ದಾರೆ. ಈಗ ಅವರ ವಿರುದ್ಧದ ಸಿಪಿಎಂ ಕಾರ್ಯಕರ್ತರ ದ್ವೇಷ ಅವರ ಕೈ ಕತ್ತರಿಸುವ ಬೆದರಿಕೆವರೆಗೂ ಹೋಗಿ ತಲುಪಿದೆ. ಇಲ್ಲಿ ವಿಪರ್ಯಾಸ ಏನಂದ್ರೆ, ಇದೇ ಮೀಡಿಯಾ ಒನ್ ಚಾನೆಲ್ ಈ ಹಿಂದೆ ಬಿಜೆಪಿ ಕೆಂಗಣ್ಣಿಗೆ ಗುರಿಯಾಗಿ ಅದರ ಪರವಾನಗಿ ನವೀಕರಿಸೋಕೆ ಮೋದಿ ಸರ್ಕಾರ ನಿರಾಕರಿಸಿತ್ತು. ಆದರೆ ಚಾನೆಲ್ ವಿರುದ್ಧ ಮಾಡಿದ ಆರೋಪಗಳು ನ್ಯಾಯಾಲಯದಲ್ಲಿ ನಿಲ್ಲಿಲ್ಲ. ಚಾನೆಲ್ಗೆ ಪರವಾನಗಿ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಆದೇಶಿಸಿ ಚಾನೆಲ್ ಮರುಪ್ರಸಾರ ಶುರುವಾಯಿತು. ಈಗ ಅದೇ ಚಾನೆಲ್ ಕೇರಳದ ಆಡಳಿತಾರೂಢ ಸಿಪಿಎಂನ ದಾಳಿಗೆ ಗುರಿಯಾಗಿದೆ. ಮೀಡಿಯಾ ಒನ್ ಅಂದ್ರೆ ಇಸ್ಲಾಮಿಸ್ಟ್ ಚಾನೆಲ್ ಅಂತ ಸಿಪಿಎಂನವರು ದೊಡ್ಡ ಅಪಪ್ರಚಾರ ಅಭಿಯಾನವನ್ನೇ ನಡೆಸುತ್ತಿದ್ದಾರೆ. ಅದಕ್ಕೆ ವಿರುದ್ಧವಾಗಿ ಜಮಾತೆ ಇಸ್ಲಾಮಿ ಹಿಂದ್ ರಾಜ್ಯಾದ್ಯಂತ ಸಿಪಿಎಂ ವಿರುದ್ಧ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.